ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಒಂದು ಕ್ವಿಕ್ಕಾಗಿ ಈಸಿಯಾಗಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದು ಒಂದ್ಸಲ ಟ್ರೈ ಮಾಡಿದ್ದೆ, ಇನ್ನೊಂದು ಸತಿ ಟ್ರೈ ಮಾಡೋಣ. ಫಸ್ಟು ಚೆನ್ನಾಗಿ ಬಂದಿತ್ತು, ಸೊ ಅದಕ್ಕೆ ಇನ್ನೊಂದು ಸತಿ ಮಾಡೋಣ ಅಂತ. ಬಾಳೆಕಾಯಿಂದ ಚಿಪ್ಸ್ ಮಾಡ್ತಾರೆ. ಸೊ ನಾನಿವತ್ತು ಬಾಳೆಕಾಯಿಂದ ಫ್ರೈ ಒಂಥರ ಏನಂತಂದರೆ ಫ್ರೆಂಚ್ ಫ್ರೈಸ್ ಥರ ಮಾಡೋದ ಅಂತ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಬನ್ನಿ ಏನೇನು ಮಾಡೋಣ. ತುಂಬ ಈಸಿಯಾಗಿ ಬರೀ 3 ಐಟಮ್ಸ್ ಸಾಕು ಅಷ್ಟೇ. ಬಾಳೆಕಾಯಿ, ಆಮೇಲೆ ಉಪ್ಪು, ಚಿಲ್ಲಿ ಪೌಡ್ರು ಅಷ್ಟೇ. ಆಮೇಲೆ ಕರಿಯೋಕ್ಕೆ ಎಣ್ಣೆ, ಇದೊಂದು ಇದ್ದರೆ ಸಾಕು. ಇಷ್ಟು 4 ಐಟಮ್ ಸಾಕು. ಸೊ ಈಸಿಯಾಗಿ ಮಾಡ್ಕೊಬೋದು. ಬಾಳೆಕಾಯಿ ಏನೋ ತರ್ಬೋದು ಅಂಗಡಿಯಿಂದ. ಇನ್ನು 2 ಐಟಮ್ ಮನೇಲೇ ಇರುತ್ತೆ, 3 ಐಟಮ್ ಮನೇಲೇ ಇರುತ್ತೆ. ಸೊ ಅದನ್ನು ಹೇಗೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಬನ್ನಿ. ಇಲ್ಲಿ ಬಾಳೆಕಾಯಿ ತೊಗೊಂಡಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಅಂದರೆ ತುಂಬ ತಿನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಉಪ್ಪು ಮತ್ತು ಅಚ್ಕಾರ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ನಿಮಿಷ, ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಎಣ್ಣೆ ಕರಿಯೋದು ಅಷ್ಟೇ. ಇದು ಬೇಗ ಬೇಯುತ್ತೆ ಬಾಳೆಕಾಯಿ, ಸ್ಮೂತಾಗಿ, ತುಂಬ ಸ್ಮೂತ್ ಇದೆಯಲ್ಲ. ಸೊ ಅದಕ್ಕಾಗಿ ಒಂದು 10-15 ನಿಮಿಷ ಬಿಟ್ಬಿಡೋಣ. ಅದು ಹೇಳ್ಕೊಳಕ್ಕೆ ಉಪ್ಪು ಖಾರ ಹೇಳ್ಕೊಬೇಕು, ಚೆನ್ನಾಗಿ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲಿ ನಾನು ಉಪ್ಪು 1 ಸ್ಪೂನ್ ತೊಗೊಂಡಿದ್ದೀನಿ, ಅಂದರೆ ಚೂರು ಅದಕ್ಕೆ ಉಪ್ಪು ಚೆನ್ನಾಗಿ ಉಟ್ಬೇಕಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅಷ್ಟು ಚಿಲ್ಲಿ ಪೌಡ್ರು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ. ನಿಮಗೆ ಖಾರ ಜಾಸ್ತಿ ತಿನ್ನೋರಿಗೆ ಖಾರ ಹಾಕ್ಕೊಳ್ಳಿ, ಖಾರ ಕಮ್ಮಿ ತಿನ್ನೋರಿಗೆ ಖಾರ ಕಮ್ಮಿ ಹಾಕ್ಕೊಳ್ಳಿ. ಇದು ಖಾರ ಚೆನ್ನಾಗಿ ಎಳಿಬೇಕು, ಉಪ್ಪು ಖಾರ ಚೆನ್ನಾಗಿ ಹೇಳ್ಕೊಂಡ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇದನ್ನ ಒಂದು 15 ಮಿನಿಟ್ಸ್ ಬಿಡೋಣ. ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಎಣ್ಣೆ ಹಾಕಿ ಕರೆದ್ರೆ ಸಕ್ಕತ್ತಾಗಿ ಟೇಸ್ಟಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ ನೋಡಿ. ಇವಾಗ ಇದನ್ನ 15 ಮಿನಿಟ್ಸು ಬಿಟ್ಬಿಟ್ಟು ಆಮೇಲೆ ಬಂದು ನೋಡೋಣ.